ಎಲ್ರಿಗೂ ನಮಸ್ಕಾರ. ಸ್ಕೈ ವರ್ಲ್ಡ್ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಟಾಪಿಕ್ಕು ನನಗೆ ಪರ್ಸ್ನಲ್ ಆಗು ರೀಡಿಂಗ್ ಕೇಳೋರು ಕೂಡ ನನಗೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ತಾ ಇರೋರು, ಹಾಗೆ ಪರ್ಸ್ನಲ್ಲಾಗಿ ನನಗೆ ಮೆಸೇಜ್ ಮಾಡ್ತಾ ಇರೋದು, ಕೇಳ್ತಾ ಇರೋದು ಒಂದೇ. ಏನು ಅಂತ ಅಂದರೆ, ಯಾರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದೀರಾ ಪ್ರೆಸೆಂಟು, ಅವರು ಮತ್ತೆ ಕಮ್ ಬ್ಯಾಕ್ ಆಗ್ತಾರಾ, ಮತ್ತೆ ನಮ್ಮ ಜೀವನಕ್ಕೆ ಬರ್ತಾರಾ, ಬಂದರೆ ಎಷ್ಟು ದಿನದೊಳಗೆ ಬರ್ತಾರೆ ಅನ್ನೋದು ತುಂಬ ಜನಗಳ ಪ್ರಶ್ನೆ ಆಗಿದೆ. ಹಾಗಾಗಿ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ವ್ಯಕ್ತಿ ಮತ್ತೆ ಕಮ್ ಬ್ಯಾಕ್ ಆಗ್ತಾರಾ, ಎಷ್ಟು ದಿನದೊಳಗೆ ಆಗ್ತಾರೆ, ಅಥವಾ ಕಮ್ ಬ್ಯಾಕ್ ಆಗಲ್ವಾ ಅನ್ನೋದು ಕೂಡ ಕ್ಲಾರಿಟಿ ನೋಡೋಣ. ಕಮ್ ಬ್ಯಾಕ್ ಆಗಲಿಲ್ಲ ಅಂದರೆ ನೀವು ಕೂಡ ಅವರಿಂದ ದೂರ ಆಗ್ಬೋದು. ಹಾಗಾಗಿ ಇಲ್ಲಿ ಒಂದು ಕ್ವಶನ್ ಏನಂತ, ಎಷ್ಟು ದಿನದೊಳಗೆ ಮತ್ತೆ ವಾಪಸ್ ಬರ್ತಾರೆ, ಅವರು ಮತ್ತೆ ರಿಟರ್ನ್ ಬರ್ತಾರಾ ಬರಲ್ವಾ ಅನ್ನೋದು ಇವತ್ತಿನ ಕ್ಲಾರಿಟಿ ನೋಡೋಣ. ಹಾಗಾಗಿ ನಂಗೆ ಸಿಕ್ಕಲ್ಲಾಗಿರ್ಬೋದು ಪರ್ಸ್ನಲ್ ರೀಡಿಂಗು, ನಂತರದಲ್ಲಿ ಪರ್ಸ್ನಲ್ ಮೆಸೇಜ್ಗಳಲ್ಲಿ ಮೇಡಮ್ ನನ್ನ ಒಂದು ಪರ್ಸನ್ನು ಮತ್ತೆ ರಿಟರ್ನ್ ಆಗ್ತಾರಾ ಅಂತ ಕೇಳೋದೊಂದು, ಮತ್ತು ಆಗಂಗಿದ್ರೆ ಎಷ್ಟು ದಿನದೊಳಗೆ ಆಗ್ತಾರೆ, ನಾವು ಎಷ್ಟು ದಿನ ವೆಯ್ಟ್ ಮಾಡಬೇಕು ಅನ್ನೋದು ತುಂಬ ಜನಗಳ ಕ್ವಶನ್ ಆಗಿರುತ್ತೆ. ಹಾಗಾಗಿ ಇವತ್ತು ಅದ್ರ ಬಗ್ಗೆನೇ ರೀಡಿಂಗ್ ಮಾಡೋಣ ಅಂದ್ಬಿಟ್ಟು, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೋ ಕಂಪ್ಲೀಟ್ ವಾಚ್ ಮಾಡ್ಬೋದು, ರೆಸಿನೇಟ್ ಆಗಲಿಲ್ಲ ನನಗೆ ಸ್ಕಿಪ್ ಕೂಡ ಮಾಡ್ಬೋದು. ಇದರಲ್ಲಿ ಏನು ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತಂದರೆ ನೀವು ಪರ್ಸ್ನಲ್ ರೀಡಿಂಗ್ನ ತೊಗೊಬೋದು. ಪರ್ಸ್ನಲ್ ರೀಡಿಂಗ್ ಜೊತೆಗೆ ನಾನು ನಿಮಗೆ ಪರಿಹಾರನೂ ಕೂಡ ಕೊಡ್ತೀನಿ. ಓಕೆ, ಇವತ್ತಿನ ರೀಡಿಂಗು ಯಾರ್ಯಾರಿಗೆ ರೆಸಿನೇಟ್ ಆಗಲ್ವೋ ಅವ್ರು ಖಂಡಿತ ಪರ್ಸ್ನಲ್ ರೀಡಿಂಗ್ನ ತಗೊಳ್ಳಿ. ಓಕೆ, ಯೂನಿವರ್ಸ್ ಇಲ್ಲಿ ಒಂದು ಕ್ಲಾರಿಟಿನ ಕೊಡಿ. ಈ ಒಂದು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡೋಕ್ಕೆ ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಒಂದು ಮೆಸೇಜನ್ನು ನನ್ನ ಕಮೆಂಟಲ್ಲಿ ಹಾಕಿ. ಕ್ಲಾರಿಟಿ ನೋಡೋಣ. ದ ಎಂಪರರ್ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಓಕೆ, ಪಾಸಿಟಿವ್ ಎನರ್ಜಿಯಿಂದ ರಿಸೀವ್ ಮಾಡ್ಕೊಳ್ಳಿ ಈ ಒಂದು ಮೆಸೇಜನ್ನು. ಯಾವುದೇ ಇದ್ರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲೇ ಇರುತ್ತೆ. ಹಾಗಾಗಿ ಲಾಸ್ಟಿಗೆ ನಿಮಗೆ ಬಂದಿದೆ. ಏನು ಬಂದಿದೆ? ದ ಲವರ್ಸ್ ಕಾರ್ಡ್ ಬಂದಿದೆ. ಮತ್ತೆ ಕಮ್ ಬ್ಯಾಕ್ ಆಗ್ತಾರೆ. ಓಕೆ, ಇಲ್ಲಿ ಓಕೆ, ಈ ಒಂದು ರೀಡಿಂಗಲ್ಲಿ ನಿಮ್ಮ ಪರ್ಸನ್ನು ಮತ್ತೆ ಕಮ್ ಬ್ಯಾಕ್ ಆಗ್ತಾರಾ ನಿಮ್ಮ ಜೀವನದಲ್ಲಿ ಅಂತಂದರೆ, ಖಂಡಿತ ಕಮ್ ಬ್ಯಾಕ್ ಆಗ್ತಾರೆ. ಆದರೆ ಸ್ವಲ್ಪ ನಿಧಾನ ರೀತಿಯಲ್ಲಿ ಕಮ್ ಬ್ಯಾಕ್ ಆಗ್ತಾರೆ ಅನ್ನೋದು ಇಲ್ಲಿ ಎನರ್ಜಿ ಇದೆ. ನಿಮ್ಮ ವ್ಯಕ್ತಿಯ ಎನರ್ಜಿಯಲ್ಲಿ ಅವರು ಸ್ವಲ್ಪ ಟೆನ್ಷನಿಂದ ಇದ್ದಾರೆ. ನಿಮ್ಮ ಪ್ರೀತಿ ಅವ್ರಿಗೆ ಒಂದು ಮರೆಯೋಕ್ಕಾಗ್ದಲೇ ಇರೋಂಥ ಪ್ರೀತಿ, ಬಟ್ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಯಾವತ್ತೂ ಕೂಡ ಅದು ನೀವು ಚೆನ್ನಾಗಿದ್ದಾಗಲೂ ಕೂಡ ನಿಮ್ಮ ಹತ್ರ ಅವರ ಪ್ರೀತಿನ ಯಾವತ್ತೂ ಶೇರ್ ಮಾಡ್ಕೊಳ್ಳಿಲ್ಲ. ಈಗಲೂ ಕೂಡ ಹಾಗೆ ಅವರ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾರೆ. ಬಟ್ ನಿಮ್ಮ ಒಂದು ನೆನಪಾಗಲಿ, ನಿಮ್ಮ ಮೇಲೆ ಒಂದು ಪ್ರೀತಿ ಆಗಲಿ ಅವರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಅದನ್ನು ಅವರು ಹೊರಗಡೆ ತೋರಿಸ್ತಾ ಇಲ್ಲ. ನಂತರದಲ್ಲಿ ನಿಮ್ಮ ಒಂದು ಪರ್ಸನ್ನ ಎನರ್ಜಿ ನೋಡಿದಾಗ ಅವ್ರಿಗೆ ತುಂಬಾ ಈಗೋ ಇದೆ ಅನ್ನೋದು ಕಾಣ್ತಾ ಇದೆ. ನಂತರದಲ್ಲಿ ಅವರ ಫ್ಯೂಚರ್ ಬಗ್ಗೆನೂ ಅವರು ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಜೀವನದ ಬಗ್ಗೆನೂ ಫೋಕಸ್ ಮಾಡಬೇಕು, ನನ್ನ ಫ್ಯಾಮಿಲಿನೂ ನೋಡಬೇಕು ಅನ್ನೋದು ಅವ್ರಿಗೆ ಒಂದು ಕ್ಲಾರಿಟಿ ಇದೆ. ಹಾಗಾಗೂ ಸ್ವಲ್ಪ ನಿಮ್ಮಿಂದ ದೂರ ಇದ್ದಾರೆ. ನಂತರದಲ್ಲಿ ಅವ್ರಿಗೆ ಈಗೋ ಜಾಸ್ತಿ, ಅವರಲ್ಲಿ ಪ್ರೀತಿ ಇದ್ದರೂ ನಾನು ಏನಕ್ಕೆ ಅವ್ರ ಹತ್ರ ತೋರಿಸ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ಕ್ಲಾರಿಟಿ ಇದೆ. ನಂತರದಲ್ಲಿ ನಿಮ್ಮ ವ್ಯಕ್ತಿ, ನೀವು ಏನೋ ಒಂದು ಜಗಳ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇಂದ ನೀವು ಇಬ್ಬರು ದೂರ ಆಗಿರೋ ಅಂಥದ್ದು ಇಲ್ಲಿ ಕಾಣ್ತಾ ಇದೆ. ಆ ದೂರ ಆಗಿರೋದ್ರಿಂದ ಆ ಒಂದು ನೆನಪು ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತಿದೆ. ಹಾಗಾಗಿ ಅವರು ಮತ್ತೆ ಮುಂದೆ ಬರೋಕ್ಕಾಗ್ತಾ ಇಲ್ಲ. ಒಂದು ಸತಿ ಯೋಚನೆ ಮಾಡ್ತಾರೆ ಬರಲಾ ಅಂತ, ನಂತರ ಬರಲಾ ಬೇಡವಾ ಅನ್ನೋದು ಕೂಡ ಇಲ್ಲಿ ಯೋಚನೆ ಮಾಡ್ತಾರೆ. ಆದರೆ ಖಂಡಿತವಾಗ್ಲೂ ಅದಕ್ಕೊಂದು ಒಳ್ಳೆಯ ಅವಕಾಶ ಇದೆ. ಯಾಕೆ ಅಂತಂದರೆ ದ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಅವರು ಮತ್ತೆ ರಿಟರ್ನ್ ಆಗ್ತಾರೆ ನಿಮ್ಮ ಬಳಿ ಅನ್ನೋದು ಕ್ಲಾರಿಟಿ ಇದೆ.
ಆದರೆ ಸ್ವಲ್ಪ ನಿಧಾನಕ್ಕೆ ಅನ್ನೋದು ಇಲ್ಲಿ ಕ್ಲಾರಿಟಿ ಆಗಿದೆ. ಹಾಗಾಗಿ ನೀವು ಯಾವುದೇ ರೀತಿಯಲ್ಲಿ ಯೋಚನೆ ಮಾಡಬೇಡಿ, ಸ್ವಲ್ಪ ಟೈಮ್ ಕೊಡಿ. ಯಾಕೆ ಅಂತ ಅಂದರೆ ನಿಮ್ಮಲ್ಲಿ ಆಗಿದ್ದಂತಹ ಒಂದು ಜಗಳ ಆಗಿರ್ಬೋದು, ಮಾತಾಗಿರ್ಬೋದು, ಸ್ವಲ್ಪ ನೀವು ಮರಿತೀರಾ, ಅವರು ಮರಿತಾರೆ. ನಂತರದಲ್ಲಿ ನಿಮ್ಮಿಬ್ಬರು ಮಧ್ಯೆ ಒಂದು ಒಳ್ಳೆ ಪ್ರೀತಿ ಅಂತೂ ಮತ್ತೆ ಕಮ್ಬ್ಯಾಕ್ ಆಗುತ್ತೆ ಅನ್ನೋದು ಇಲ್ಲಿ ರೀಡಿಂಗಲ್ಲಿ ಕಾಣ್ತಾ ಇದೆ. ಹಾಗಾಗಿ ಅವರ ಕೋಪ ಸ್ವಲ್ಪ ತಣ್ಣಗಾಗಲಿ, ನಂತರದಲ್ಲೇ ಅವರಾಗೆ ಬರ್ತಾರೆ, ಅವರಾಗೆ ಒಂದು ಮೆಸೇಜ್ ಆಗಲಿ ಕಾಲ್ ಆಗಲಿ ಮಾಡ್ತಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ದ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಇದರಲ್ಲೇ ಗೊತ್ತಾಗುತ್ತೆ, ಪ್ರೀತಿಗೆ ಒಂದು ಒಳ್ಳೆಯ ರೀತಿಯ ಕಾರ್ಡ್ ಅಂತಲೇ ಹೇಳ್ಬೋದು. ನಿಮಗೆ ಒಂದು ಒಳ್ಳೆ ರೀತಿಯ ಜೀವನದಲ್ಲಿ ಒಂದು ಒಳ್ಳೆ ಪ್ರೀತಿ ಸಿಗುತ್ತೆ, ನಿಮ್ಮಿಬ್ಬರಲ್ಲೂ ಒಂದು ಗಟ್ಟಿಯಾದ ಪ್ರೀತಿ ಉಳಿಯುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ ಆಗಿದೆ. ಹಾಗಾಗಿ ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಈಗೋ ಜಾಸ್ತಿ ಇದೆ. ಈಗೋ ಬಿಟ್ಟರೆ ಅವ್ರು ಖಂಡಿತ ನಿಮ್ಮ ಜೀವನಕ್ಕೆ ಮತ್ತೆ ಕಮ್ಬ್ಯಾಕ್ ಆಗ್ತಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಇದೆ. ಹಾಗಾಗಿ ನಿಮ್ಮಿಬ್ಬರಲ್ಲಿ ಆದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಂಪ್ಲೀಟ್ವಾಗಿ ಅದು ಸ್ವಲ್ಪ ದಿನ ಮರೆತಾದ್ಮೇಲೆ ಮತ್ತೆ ನಿಮ್ಮ ಜೀವನ ಸರಿ ಹೋಗುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ ಆಗಿದೆ. ಎಷ್ಟು ದಿನದೊಳಗೆ ಬರ್ತಾರೆ ಮತ್ತೆ ಬರಲ್ಲ ಅನ್ನೋದು ನಿಮಗೆ ಕ್ಲಾರಿಟಿ ಬೇಕು ಅಂದರೆ ಇಲ್ಲಿ ಯಾವುದೇ ರೀತಿಯ ಬರಲ್ಲ ಅನ್ನೋ ಮೆಸೇಜ್ ಇಲ್ಲ. ಎಲ್ಲದರಲ್ಲೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬರ್ತಾರೆ, ಸ್ವಲ್ಪ ನಿಧಾನ ರೀತಿಯಲ್ಲಿ ಬರ್ತಾರೆ ಅನ್ನೋದು ಕ್ಲಾರಿಟಿ ಇದೆ. ದ ಲವರ್ಸ್ ಕಾರ್ಡ್ ಇರೋದ್ರಿಂದ, ದ ಡೆವಿಲ್ ಕಾರ್ಡ್ ಇರೋದ್ರಿಂದ ಬಂದೇ ಬರ್ತಾರೆ ನಿಮ್ಮ ವ್ಯಕ್ತಿ ಅನ್ನೋದು ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಯಾವಾಗ ಬರ್ತಾರೆ ನಿಮ್ಮ ವ್ಯಕ್ತಿ ಅಂದರೆ 2 ವಾರದಿಂದ 2 ತಿಂಗಳೊಳಗೆ ಬರುವಂತಹ ಚಾನ್ಸಸ್ಸು ಹಲವರಿಗೆ ಇದೆ. ಇನ್ನು ಹಲವರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಬೋದು ಅನ್ನೋದು ಇಲ್ಲಿ ಕ್ಲಾರಿಟಿ ಇದೆ. ಹಾಗಾಗಿ ನೀವು ನಿಮ್ಮ ವ್ಯಕ್ತಿಗೆ ಕಾಯ್ತಾ ಇದ್ದೀವಿ ಅಂತ ಅಂದರೆ ಖಂಡಿತವಾಗ್ಲೂ ಕಾಯಿರಿ. ನಿಮ್ಮ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮತ್ತೆ ವಾಪಸ್ಸಾಗೋದಂತೂ ಸತ್ಯ ಅನ್ನೋದು ಇದರಲ್ಲಿ ತಿಳಿತಾ ಇದೆ. ಮತ್ತು ಟೈಮು ತಗೊಳುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ ಇದೆ. ಹಾಗಾಗಿ ನಿಮ್ಮ ವ್ಯಕ್ತಿಗೆ ನೀವು ಕಾಯೋದ್ರಲ್ಲಿ ಯಾವುದೇ ಥರ ಸಂದೇಹ ಇಲ್ಲ, ಅವರು ಮತ್ತೆ ನಿಮ್ಮ ಜೀವನಕ್ಕೆ ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋದು ಇಲ್ಲಿ ಇದೆ. 2 ವಾರದಿಂದ 2 ತಿಂಗಳೊಳಗೆ ಹಲವರಿಗೆ, ಇನ್ನೂ ಹಲವರಿಗೆ ಜಾಸ್ತಿ ಟೈಮು ತಗೊಳುತ್ತೆ ಅಂತ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಪಾಸಿಟಿವ್ ಆಗಿರ್ರಿ. ನಿಮ್ಮ ಸಮಸ್ಯೆ ಎಲ್ಲ ಸ್ವಲ್ಪ ಹೀಲ್ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಒಂದು ಒಳ್ಳೆ ಫ್ಯೂಚರ್ ಇದೆ ಅನ್ನೋದು ಇಲ್ಲಿ ರೀಡಿಂಗ್ ಇದೆ. ನಿಮಗೆ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.